ಟಿ ನರಸೀಪುರದ ಕೆಎಸ್ಐಸಿ ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ವಿರೋಧಿಸಿ ಕಾರ್ಖಾನೆಯ ಮುಂಭಾಗ ಬಿಜೆಪಿ ಹಿರಿಯ ಮುಖಂಡರಾದ ತೋಟದಪ್ಪ ಬಸವರಾಜು ಏಕಾಂಗಿಯಾಗಿ ಅಮರಣಾಂತ ಉಪವಾಸವನ್ನ ಕುಳಿತಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಕೆಎಸ್ಐಸಿ ಜಾಗದಲ್ಲಿ ಮರಗಳ ಹನನವನ್ನ ಮಾಡಿ ಕ್ರೀಡಾಂಗಣ ಮಾಡುವಂಥದ್ದು ಬೇಡ. ಟಿ ನರಸೀಪುರ ಹಸಿರೀಕರಣವಾಗಿ ಇರಬೇಕು. ಕ್ರೀಡಾಂಗಣ ನಿರ್ಮಾಣಕ್ಕೆ ಬೇರೊಂದು ಜಾಗವನ್ನ ನಿಗದಿ ಮಾಡಲಿ ಅಂತ ಹೇಳಿ ಆಗ್ರಹಿಸಿದ್ದು, ಸರ್ಕಾರ ಈ ನಿರ್ಧಾರವನ್ನ ಕೈಬಿಡುವ ತನಕ ಅಮರಣಾಂತ ಉಪವಾಸವನ್ನ ಮುಂದುವರಿಸುತ್ತೇನೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಗಮನವನ್ನು ಸೆಳೆದಿದ್ದೀನಿ. ಈ ಸರ್ಕಾರ ಬಡವರ ವಿರುದ್ಧ, ಪರಿಸರದ ವಿರುದ್ಧ ಮರಗಳನ್ನು ಹನನವನ್ನು ಮಾಡೋದಕ್ಕೆ ಹೊರಟಿದೆ. ಇದನ್ನು ಖಂಡಿಸಿ ನಾನು ಈ ಕ್ಷಣದಿಂದ ಆಮರಣಾಂತ ಉಪವಾಸವನ್ನು ಕೈಗೊಳ್ತಾ ಇದ್ದೇನೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಈಗ ಏನು ನೀವು ಕೈಗೊಂಡಿದ್ದೀರಿ, ಈ ಒಂದು ಕ್ರೀಡಾಂಗಣದ ಇದನ್ನು ಬೇರೆ ಕಡೆ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿ ಇಲ್ಲಿ ಈಗ ನೀವು ತೆಗೆದಿರ್ತಕ್ಕಂಥ ನಿರ್ಧಾರವನ್ನು ಕೈ ಬಿಡಬೇಕು ಅಂತ ಹೇಳಿ ನಾನು ಏಕಾಂಗಿಯಾಗಿ ಆಮರಣಾಂತ ಉಪವಾಸವನ್ನು ನಾನು ಈ ಕ್ಷಣದಿಂದ ನಾನು ಕೈಗೊಳ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.